ದೇವರ ಮೇಲಿನ ನಂಬಿಕೆಯೇ ಇರದ ಸಂದರ್ಭದಲ್ಲಿ ಕೃಷಿ ಜಮೀನಿನಲ್ಲಿ ಸರ್ಪ ದರ್ಶನವಾಗಿದ್ದು, ಬಳಿಕ ದೈವಾನುಭವದ ಮೂಲಕ ಆರಂಭವಾದ ಪೂಜಾ ಕಾರ್ಯ ಇಂದು ದೊಡ್ಡ ಕ್ಷೇತ್ರವಾಗಿ ಬೆಳೀತಾ ಇದೆ ಅಂತ ಕ್ಷೇತ್ರದ ಧರ್ಮಾಧಿಕಾರಿ ಸಿಪಿ ಕೃಷ್ಣೇಗೌಡರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ಹೋಬಳಿಯ ಚಿಕ್ಕ ಕಬ್ಬಾಳು ಗ್ರಾಮದಲ್ಲಿರುವ ಶ್ರೀ ಕ್ಷೇತ್ರ ಉಗ್ರಮುನೀಶ್ವರ ಸ್ವಾಮಿ ಹಾಗೂ ಶ್ರೀ ಪ್ರತ್ಯಂಗಿರಾ ದೇವಿ ದೇವಸ್ಥಾನವು ಇವತ್ತು ಸಾವಿರಾರು ಭಕ್ತರ ನಂಬಿಕೆಯ ಕೇಂದ್ರವಾಗಿ ರೂಪುಗೊಂಡಿದೆ. ಸುಮಾರು 500 ವರ್ಷಗಳ ಇತಿಹಾಸ ಹೊಂದಿದೆ ಎನ್ನಲಾಗುವ ಈ ಕ್ಷೇತ್ರವು ಪೌರಾಣಿಕ ಹಿನ್ನೆಲೆ, ಅಪರೂಪದ ಆಚರಣೆಗಳು ಹಾಗೂ ಭಕ್ತರು ಹಂಚಿಕೊಳ್ಳುವ ಅನುಭವಗಳಿಂದಾಗಿ ವಿಶೇಷ ಗಮನ ಸೆಳೀತಾ ಇದೆ. ಲಕ್ಷ್ಮಿನೇ ಕೂರಿಸಿಲ್ಲ, ಲಕ್ಷ್ಮಿ ತರ ಇರೋ ದೇವ್ರನ್ನ ನೋಡೋದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಆಕ್ಚುಲಿ ನಮಗೆ ತುಂಬಾನೇ ಖುಷಿ ಆಯ್ತು ದೇವ್ರನ್ನ ನೋಡಿ. ಬಿಕಾಸ್ ನಾವು ತುಂಬಾ ಕಡೆ ನೋಡಿದೀನಿ ಆಲ್ರೆಡಿ. ಬಟ್ ಏನಂದ್ರೆ ನಮಗೆ ಹೆಣ್ಣು ರೂಪದಲ್ಲಿ ಕಾಣುತ್ತೆ. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ದು ದೇವಿದು ದರ್ಶನ ಬಂದು ನಿಮ್ಗೆ ಮಹಾಕಾಳಿ ತರ ಕಾಣುತ್ತೆ. ಬಟ್ ಮುಖ ದರ್ಶನ ಬಂದು ನಿಮ್ಗೆ ಉಗ್ರ ನರಸಿಂಹ ತರ ಕಾಣುತ್ತೆ. ಈ ತರ ಒಂದು ರೂಪದಲ್ಲಿರೋ ದೇವ್ರನ್ನ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನನಗಂದ್ರೆ ತುಂಬಾನೇ ಖುಷಿ ಆಯ್ತು. ಅಂಡ್ ಮನ್ಸಲ್ಲಿ ಏನೋ ಒಂದು ಬೇಜಾರಲ್ಲಿ ಬಂದೆ, ಬಟ್ ಇವಾಗ ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ಇದು ಸುಮ್ಮನೆ ಸುಳ್ಳು ಹೇಳ್ತಿಲ್ಲ, ನಿಜವಾಗ್ಲೂ ನನಗೆ ಆ ತರ ಫೀಲ್ ಆಯ್ತು. ಒಂಥರ ಚೆನ್ನಾಗಿದೆ ಇದು ಬ್ಲೆಸ್ಸಿಂಗ್. ಈ ವೈಬೇ ಒಂಥರ ಚೆನ್ನಾಗಿದೆ. ಇಲ್ಲಿ ಬಂದಿದ ತಕ್ಷಣ ನನಗೆ ಒಂದು ಒಳ್ಳೆ ವೈಬ್ ಇತ್ತು. ತುಂಬಾ ಚೆನ್ನಾಗಿದೆ. ನೀವು ವಿಸಿಟ್ ಮಾಡಿ, ದೇವ್ರ ದರ್ಶನ ತಗೊಳ್ಳಿ. ಒಳ್ಳೇದಾಗ್ಲಿ ಎಲ್ಲರಿಗೂ. ದೇವಸ್ಥಾನದ ಧರ್ಮದರ್ಶಿ ಕೃಷ್ಣೇಗೌಡ ಅವರ ಮಾಹಿತಿಯಂತೆ ತಮ್ಮ ತಂದೆ ತಾತನ ಕಾಲದಿಂದಲೇ ಈ ಸ್ಥಳದೊಂದಿಗೆ ಕುಟುಂಬಕ್ಕೆ ಒಂದು ರೀತಿಯ ನಂಟಿತ್ತು. ತಮ್ಮ ತಾಯಿಗೂ ಸರ್ಪ ರೂಪದಲ್ಲಿ ದರ್ಶನವಾಗ್ತಾ ಇದ್ರು. ಅದರ ಮಹಿಮೆ ತಮಗೆ ತಿಳಿದಿರಲಿಲ್ಲ. ತಾವು ಜಮೀನಿನಲ್ಲಿ ಉಳುಮೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಸರ್ಪವೊಂದು ಎಡೆ ಬಿಚ್ಚಿ ನಿಂತಿರೋದು ಪದೇ ಪದೇ ಕಾಣಿಸಿಕೊಂಡಿತ್ತು. ಇದರಿಂದ ಭಯಗೊಂಡು ದೂರ ಸರಿದಿದ್ದೆ. ನಂತರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಹಲವು ಆಸ್ಪತ್ರೆಗಳಿಗೆ ತೆರಳಿದ್ರು. ಯಾವುದೇ ಸಮಸ್ಯೆ ಇಲ್ಲ ಅಂತ ವೈದ್ಯರು ತಿಳಿಸಿದ್ರು. ಬಳಿಕ ದೇವಾಲಯಕ್ಕೆ ತೆರಳಿದ ಸಂದರ್ಭದಲ್ಲಿ ವಿಚಿತ್ರ ಅನುಭವಗಳು ಆಗತೊಡಗಿದ್ವು. ಆ ಸಂದರ್ಭದಲ್ಲಿ ಒಬ್ಬ ಗುರುಗಳು ಈ ಸ್ಥಳದಲ್ಲಿ ಮುನಿ ಸೂಕ್ಷ್ಮವಿದ್ದು ಪೂಜೆ ಹಾಗೂ ಆರಾಧನೆ ಮಾಡಿದ್ರೆ ಮಾತ್ರ ಶ್ರೇಯಸ್ಸಾಗುತ್ತೆ ಅಂತ ತಿಳಿಸಿದ್ರು. ಅದರಂತೆ ಗರ್ಭಗುಡಿಯ ಹಿಂಭಾಗದಲ್ಲಿದ್ದ ವೃಕ್ಷದ ಬಳಿ 3 ಕಲ್ಲುಗಳನ್ನ ಪ್ರತಿಷ್ಠಾಪಿಸಿ ಪೂಜೆ ಆರಂಭಿಸಲಾಯಿತು. ಪೂಜೆಯ ಬಳಿಕವೂ ಸರ್ಪ ದರ್ಶನವಾಗಿದ್ದು, ಕನಸಿನಲ್ಲಿಯೂ ಸರ್ಪ ಕಾಣಿಸಿಕೊಳ್ತಾ ಇತ್ತು. ನಂತರ ಸರ್ಪ ರೂಪದ ದೈವಕ್ಕೆ ಹಾಲೆರೆಯುವಂತೆ ಸೂಚನೆ ದೊರೆತ ಹಿನ್ನೆಲೆಯಲ್ಲಿ ಹಾಲಿನ ಅಭಿಷೇಕ ಆರಂಭಿಸಲಾಯಿತು. ಇದೇ ಸಂದರ್ಭದಲ್ಲಿ ಸ್ಥಳದಲ್ಲಿ ಪೂಜಾ ಕಾರ್ಯಗಳು ಕ್ರಮೇಣ ವಿಸ್ತರಣೆಗೊಂಡು ಸಣ್ಣ ಗುಡಿಸಲಿನಿಂದ ಆರಂಭವಾದ ಆರಾಧನಾ ಸ್ಥಳ ಇವತ್ತು ದೊಡ್ಡ ಕ್ಷೇತ್ರವಾಗಿ ರೂಪುಗೊಂಡಿದೆ. ದೇವರ ಮೇಲಿನ ನಂಬಿಕೆ ಹಾಗೂ ಪೂಜೆಯ ಬಗ್ಗೆ ಹೆಚ್ಚಿನ ಅರಿವು ಇಲ್ಲದ ನನಗೆ ಈ ಕ್ಷೇತ್ರದಲ್ಲಿ ಪ್ರತ್ಯಕ್ಷವಾಗಿ ದೈವಾನುಭವವಾಗಿದೆ. ಭಕ್ತಿಯಿಂದ ಬರುವವರಿಗೆ ಒಳ್ಳೆಯದಾಗಬೇಕು. ಕ್ಷೇತ್ರಕ್ಕೆ ಬರುವ ಭಕ್ತರು ಹಾಗೂ ಸಾಧು ಸಂತರಿಗೆ ಅನ್ನ ದಾಸೋಹ ಮಾಡಬೇಕು ಎಂಬ ಸಂಕಲ್ಪ ನನ್ನಲ್ಲಿದೆ. ತಮ್ಮ ಅನುಭವದ ಸಂದರ್ಭದಲ್ಲಿ ಹಲವು ದಿನಗಳ ಕಾಲ ನಿದ್ದೆಯಲ್ಲಿಯೂ ವಿಚಿತ್ರ ದರ್ಶನಗಳು ಕಾಣಿಸಿಕೊಳ್ತಾ ಇದ್ವು. ನಂತರ ಉಗ್ರ ಮಹೇಶ್ವರನ ದರ್ಶನ ಹಾಗೂ ದೈವಾನುಗ್ರಹ ದೊರೆತ ಬಳಿಕ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸುವ ಸಂಕಲ್ಪ ಮತ್ತಷ್ಟು ಬಲವಾಯಿತು. ಇವತ್ತು ಭಕ್ತರು ತಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದು, ಒಬ್ಬರು 1 ಮೂಟೆ, ಮತ್ತೊಬ್ಬರು 2 ಮೂಟೆ, ಕೆಲವರು 50 ಹಾಗೂ 500 ಮೂಟೆಗಳಷ್ಟು ಸಾಮಗ್ರಿಗಳನ್ನ ನೀಡುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಬೆಂಬಲಿಸುತ್ತಿದ್ದಾರೆ. ಭಕ್ತರ ಸಹಕಾರದಿಂದ ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿಯಾಗ್ತಾ ಇದೆ. ಉಗ್ರ ಮುನೀಶ್ವರನ ಬೆಂಬಲ ಮತ್ತು ಶಕ್ತಿ ಅಪಾರ. ಭಕ್ತರು ಶ್ರದ್ಧೆ ಹಾಗೂ ನಂಬಿಕೆಯಿಂದ ಕ್ಷೇತ್ರಕ್ಕೆ ಆಗಮಿಸಿ ದೇವರ ಆಶೀರ್ವಾದ ಪಡೆಯಲಿ ಎಂಬುದು ನನ್ನ ಆಶಯ ಅಂತ ಅವರು ಹೇಳಿದ್ರು. ಗುಡಿಸಲು ಕಟ್ಟಿದ ನಂತರ ಅದೇ ಈಗ ದೊಡ್ಡ ಕ್ಷೇತ್ರ ಆಗಿದೆ. ಯಾರು ಭಕ್ತರು ನೆಂಬಿ ಭಕ್ತಿಯಿಂದ ಶ್ರದ್ಧೆಯಿಂದ ನೆಂಬಿ ಬರ್ತಾರೋ ಅಂಥವ್ರಿಗೆ ಬೇಡುದನ್ನೇ ಕೊಡ್ತಾವನೆ, ಬೇಡುದನ್ನೇ ನಡ್ತಾವನೆ. ಯಾಕೆಂದರೆ ಈ ಕ್ಷಣನ ನಾನು ಮಾಡಬೇಕು ಅಂದರೆ ಅವನ ಸಹಕಾರ, ಅವನ ಬಲ, ಅವನ ಬೆಂಬಲ ಇರೋದ್ರಿಂದ ನಾನು ಈ ಕ್ಷೇತ್ರ ಮಾಡ್ತಿರೋದು. ನಾನು ಅವನ ನಿಜ ರೂಪದಲ್ಲಿ ನೋಡಿದ್ದೀನಿ. ಯಾರು ನೋಡಿದರೆ ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ದೇವ್ರ ಪೂಜೆ ಮಾಡ್ತಿರಲಿಲ್ಲ. ದೇವ್ರನ್ನ ಏನು ಅಂತಲೂ ನಾನು ಕೈ ಎತ್ತು ಮುಗಿತಿರಲಿಲ್ಲ. ನಾನು ಪ್ರತ್ಯಕ್ಷವಾಗಿ ಅವನ್ನ ನೋಡಿರೋದಕ್ಕೆ ಈ ಕ್ಷೇತ್ರ ಒಂದು ಪುಣ್ಯ ಕ್ಷೇತ್ರ ಮಾಡಬೇಕು, ಬರೋ ಭಕ್ತಾದಿಗಳಿಗೆ ಒಳ್ಳೇದಾಗಬೇಕು, ಮತ್ತು ಇಲ್ಲಿ ಬರ್ತಕ್ಕಂಥ ಹಸು ಸೋಂದವರಿಗೆ ಅನ್ನದಾಸೋಹ ಮಾಡಬೇಕು ಅಂತ ಒಂದು ಹಠ, ಒಂದು ಛಲ ನನ್ನ ಬರ್ತಕ್ಕಂಥ ಭಕ್ತರಿಗೆ ಆಗಿ ನನ್ನ ಭಗವಂತನ ಬೇಡಿದ್ರೆ ಅವನೇನು ಹೇಳಿದ್ನೋ ಅದನ್ನೇ ಮಾಡಿದ್ದೀನಿ. ಈ ತಾಯಿ ನೆಲೆಗೊಂಡ್ಬೇಕಾದ್ರೆ ಅವನೇ ಕಾರಣ. ನನ್ನ ಒಂದು 15 ದಿನ 1 ತಿಂಗಳು ನಿದ್ದೆ ಮಾಡಿಸ್ಕೊಟ್ಟಿರಲಿಲ್ಲ.
ಕಿರ್ಚ್ಕೊಂಡಿದ್ದಳುವೆ ವಿಕಾರೂಪ ಕಾಣಿಸ್ಕೊಳ್ಳೋಳು. ಮತ್ತೆ ಈ ಅಪ್ಪನ ಕೇಳಿದಾಗ ಒಂದು ದೇವಿ ನನ್ನ ತಂಗಿ ಒಲಿಮೆ ಆಗ್ತಾಳೆ, ಈ ಕ್ಷೇತ್ರ ಒಂದು ದೊಡ್ಡ ಕ್ಷೇತ್ರ ಆಗ್ತದೆ, ಮುಂದೊಂದಿನ ನಿನಗೆ ಅರು ಕೊಡ್ತೀನಿ ಅಂತ ಆ ಭಗವಂತ ಉಗ್ರಮನೇಶ್ವರ ನನಗೆ ಯಾವಾಗ ದರ್ಶನ ಕೊಟ್ಟನೋ, ಈ ಕ್ಷೇತ್ರ ಇವತ್ತು 1 ಮೂಟೆ ಕೊಟ್ಟಿದ್ದಾರೆ, 2 ಮೂಟೆ ಕೊಟ್ಟಿದ್ದಾರೆ, 50 ಮೂಟೆ ಕೊಟ್ಟಿದ್ದಾರೆ, 500 ಮೂಟೆ ಕೊಟ್ಟಿದ್ದಾರೆ. ಬೇಕಾದಷ್ಟು ನನ್ನ ಭಕ್ತರುಗಳು ಯಾರು ಇಲ್ಲ ಅಂತಿಲ್ಲ ಕೊಟ್ಟಿದ್ದಾರೆ. ಸಾಕಷ್ಟು ನನಗೆ ಬೆಂಬಲವಾಗಿ ನಿಂತ್ಕೊಂಡು ಈ ಕ್ಷೇತ್ರ ಬೆಳೀತಾ ಇದೆ. ಎಲ್ಲ ಭಕ್ತರು ಇರೋದಕ್ಕೆ ನಾನು ಮುಂದೆ ಆ ಭಗವಂತನ ಬೆಂಬಲ, ಶಕ್ತಿ, ಮಹಿಮೆ ಅಪಾರವಾಗಿದೆ. ಇನ್ನು ನೂತನವಾಗಿ ನಿರ್ಮಾಣಗೊಂಡಿರುವ 108 ಅಡಿ ಬೃಹತ್ ಪ್ರತ್ಯಂಗಿರಾ ದೇವಿ ವಿಗ್ರಹ ಉದ್ಘಾಟನೆ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಎಚ್.ಎ. ಇಕ್ಬಾಲ್ ಹುಸೇನ್, ಮಾನ್ಯ ಶಾಸಕರು, ರಾಮನಗರ ವಿಧಾನಸಭಾ ಕ್ಷೇತ್ರ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು, ಶ್ರೀ ವೀರ ಸಿಂಹಾಸನ ಮಹಾಸಂಸ್ಥಾನ ಮಠ, ಶ್ರೀ ಕ್ಷೇತ್ರ ಸುತ್ತೂರು ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು, ಪೀಠಾಧ್ಯಕ್ಷರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ, ಶ್ರೀ ಚರಮೂರ್ತಿ ಸಚ್ಚಿದಾನಂದ ಮಹಾಸ್ವಾಮಿಗಳು, ಏಕದಳ ಬಿಲ್ಲ ಬಂಡೆಮಠ ಕೆಂಗೇರಿ ಮತ್ತು ಅರವಿಂದ ಅಘೋರಿಗಳು, ಶಾಸ್ತ್ರೀಯ ತಂತ್ರಗಾಮಾಸುರ ಬ್ರಹ್ಮ ಶ್ರೀ ಶಶಿಧರನ್ ನಂಬೂದರಿ ಅವರು, ವಾರಣಾಸಿ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು, ಪೂಜ್ಯ ಶ್ರೀ ಅನ್ನದಾನೇಶ್ವರನಾಥ ಸ್ವಾಮೀಜಿಗಳು, ಚಿಕ್ಕಕಲ್ಬಾಳು ಮಠ ಸೇರಿದಂತೆ ಇನ್ನೂ ಇತರರು ಭಾಗವಹಿಸಿದ್ರು.